ಸ್ಮೃತಿ ಮಂಧನ ಮದುವೆ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಸ್ಮೃತಿ ಮಂಧನದೊಂದಿಗೆ ಹೃದಯಾಘಾತ ಆಗಿದೆ. ಈಗ ಮದುವೆ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ತಂದೆಗೆ ಹೃದಯಾಘಾತ ಹಿನ್ನೆಲೆಯಲ್ಲಿ ಮದುವೆ ಮುಂದೂಡಿಕೆಯಾಗಿದೆ. ಇಂದು ನಡೆಯಬೇಕಾಗಿದ್ದಂತಹ ಸ್ಮೃತಿ ಮಂಧನ ಹಾಗೂ ಪಲಾಶ್ ಮದುವೆ. ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವ ಪಲಾಶ್ ಮಚಾಲ್, ಆರ್ಸಿಬಿ ತಂಡದ ನಾಯಕಿಯಾಗಿರುವಂತಹ ಸ್ಮೃತಿ ಮಂಧನ ಮದುವೆ ಮುಂದೂಡಿಕೆಯಾಗಿದೆ. ಇಂದು ಮಹಾರಾಷ್ಟ್ರದಲ್ಲಿ ನಡೆಯಬೇಕಿದ್ದ ಸ್ಮೃತಿ ಮದುವೆ. ತಂದೆಗೆ ಅನಾರೋಗ್ಯ ಹಿನ್ನೆಲೆ ಸ್ಮೃತಿ ಮದುವೆ ಮುಂದೂಡಿಕೆಯಾಗಿದೆ. ಮದುವೆ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲೀಗ ಆತಂಕದ ಛಾಯೆ ಮೂಡಿದೆ. ತಂದೆ ಗುಣಮುಖರಾದ ಮೇಲೆ ಸ್ಮೃತಿ ಮಂಧನ ಮದುವೆ ನಡೆಯುತ್ತೆ. ಇವತ್ತು ಮಹಾರಾಷ್ಟ್ರದಲ್ಲಿ ನಡೆಯಬೇಕಿದ್ದಂತಹ ಸ್ಮೃತಿ ಮದುವೆ ಈಗ ಮುಂದೂಡಿಕೆಯಾಗಿದೆ. ನಿನ್ನೆ ಕೂಡ ಅಷ್ಟೇ ವಿಜೃಂಭಣೆಯಿಂದ ಹಳದಿ ಕಾರ್ಯಕ್ರಮ ಕೂಡ ಆಗಿತ್ತು. ಜನರಿಗೆ ಇದನ್ನು ಪರಿಚಯ ಮಾಡಬೇಕು, ಹೇಳಬೇಕು ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ ಸ್ಟೇಡಿಯಂನಲ್ಲಿ ಹೋಗಿ ಪ್ರಪೋಸ್ ಕೂಡ ಮಾಡಿದ್ರು. ಬಹಳ ಆಕರ್ಷಣೆಗೆ ಒಳಪಟ್ಟಿತ್ತು ಸ್ಮೃತಿ ಮಂಧನವರ ಮದುವೆ ಕಾರ್ಯಕ್ರಮ. ಈಗ ತಂದೆಗೆ ಹೃದಯಾಘಾತ ಹಿನ್ನೆಲೆಯಲ್ಲಿ ಮದುವೆ ಮುಂದೂಡಿಕೆಯಾಗಿದೆ. ಹಲವಾರು ಗಣ್ಯರು ಹಾಗೂ ಕ್ರಿಕೆಟ್ ತಂಡದ ಎಲ್ಲರೂ ಕೂಡ ಆ ಹಳದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತು ಮಹಾರಾಷ್ಟ್ರದಲ್ಲಿ ಮದುವೆ ನಡೀಬೇಕಿತ್ತು, ಆದರೆ ತಂದೆಗೆ ಹೃದಯಾಘಾತ ಹಿನ್ನೆಲೆಯಲ್ಲಿ ಮದುವೆ ಮುಂದೂಡಿಕೆಯಾಗಿದೆ. ಮದುವೆ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲೀಗ ಸೂತಕದ ಛಾಯೆ, ಆತಂಕದ ಛಾಯೆ ಆವರಿಸಿದೆ. ತಂದೆ ಆದ ಮೇಲೆ ಸ್ಮೃತಿ ಮಂಧನ ಮದುವೆ ನಡೆಯುತ್ತೆ. ಇವತ್ತು ನಡೆಯಬೇಕಿದ್ದಂತಹ ಸ್ಮೃತಿ ಮಂಧನ ಹಾಗೂ ಪಲಾಶ್ ಮದುವೆ. ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವ ಪಲಾಶ್ ಮಚಾಲ್, ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಸ್ಮೃತಿ ಮಂಧನ ಮದುವೆ ಮುಂದೂಡಿಕೆಯಾಗಿದೆ. ಬಹಳ ವಿಜೃಂಭಣೆಯಿಂದ ಆಕರ್ಷಣೀಯವಾಗಿ ಕೂಡ ಅರಿಶಿನ ಕಾರ್ಯಕ್ರಮ ಕೂಡ ನಡೆದಿತ್ತು, ಸಂಗೀತ ಕಾರ್ಯಕ್ರಮ ಕೂಡ ನಡೆದಿತ್ತು. ಹಾಗೆಯೇ ವಿಭಿನ್ನ ಶೈಲಿಯಲ್ಲೂ ಕೂಡ ಸ್ಟೇಡಿಯಂನಲ್ಲಿ ಹೋಗಿ ಪ್ರಪೋಸ್ ಕೂಡ ಮಾಡಿ ಹಾಗೆಯೇ ಮದುವೆ ಕಾರ್ಯಕ್ರಮವನ್ನು ಕೂಡ ಅನೌನ್ಸ್ ಮಾಡಿದ್ರು ಇಬ್ಬರು ಕೂಡ. ಈಗ ಇವತ್ತು ಮಹಾರಾಷ್ಟ್ರದಲ್ಲಿ ನಡೆಯಬೇಕಿದ್ದಂತಹ ಮದುವೆ ಮುಂದೂಡಿಕೆಯಾಗಿದೆ. ತಂದೆ ಹುಷಾರಾದ ಬಳಿಕ ಮದುವೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. तो आज सुबह में जब वो ब्रेकफास्ट कर रहे थे, स्मृति मंदाना के जो पापा हैं मिसेस श्रीनिवास मंदाना, उनकी तबीयत खराब होने लग गई थी और थोड़ी देर हम वेट किया, हमने हुआ कि शायद नॉर्मल है, ठीक हो जाएगा, लेकिन और थोड़ा बिगड़ रहा था. तो फिर हमने सोचा रिस्क नहीं हम लेते हैं, तो उनको फटाफट हमने एम्बुलेंस बुलाया और उनको हॉस्पिटल ले गया है. अभी वो अंडर ऑब्जर्वेशन है. और स्मृति मंदाना, आज आपको पता है कि वो अपने फादर से बहुत ज़्यादा क्लोज हैं. तो स्मृति मंदाना ने डिसाइड किया कि जब तक उनके पापा ठीक नहीं हो जाते हैं तब तक के लिए ये जो मैरिज जो आज होने वाली थी वो अभी इंडेफिनेटली पोस्टपोन्ड है. डॉक्टर से कुछ बात हो गई है आपके? डॉक्टर ने क्या कहा? अभी वो अंडर ऑब्जर्वेशन है एंड अभी डॉक्टर ने अभी बोला है कि उनको अभी रहना होगा अभी हॉस्पिटल में ही. एंड तो जब तक वो अभी पूरी तरह से ठीक नहीं हो जाते हैं, क्योंकि हम लोग भी अभी सब थोड़े शॉक में भी हैं और हम लोग सब चाह रहे हैं कि जल्दी से वो रिकवर हो जाए, क्योंकि ये सबके लिए बहुत बड़ी ओकेजन है. एंड हम चाहते हैं कि वो अच्छे से रिकवर हो जाए. और जैसे मैंने पहले कहा कि स्मृति बहुत ही क्लियर है, क्योंकि वो अपने पापा को पहले ठीक होना देखना चाह रही हैं और फिर बाद में कभी शादी का जो भी होगा. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಆಗಿರುವಂತಹ ಸ್ಮೃತಿ ಮಂಧನ ಮದುವೆ ಮುಂದೂಡಿಕೆಯಾಗಿದೆ. ತಂದೆಗೆ ಹೃದಯಾಘಾತ ಹಿನ್ನೆಲೆಯಲ್ಲಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಜಗದೀಶ್? ಎಸ್ ನಿರೀಕ್ಷಾ, ಆರ್ಸಿಬಿ ತಂಡದ ಐಪಿಎಲ್ ಅಲ್ಲಿ ಆರ್ಸಿಬಿ ತಂಡದ ನಾಯಕಿಯಾಗಿರುವಂತಹ ಸ್ಮೃತಿ ಮಂಧನ ಅವರು ಮತ್ತೆ ಭಾರತ ತಂಡದ ಉಪನಾಯಕಿಯಾಗಿರುವಂತಹ ಸ್ಮೃತಿ ಮಂಧನ ಅವರ ಮದುವೆ ಕಳೆದ 2 ದಿವಸದಿಂದ ತುಂಬಾ ಭರ್ಜರಿಯಾಗಿ ಒಂದು ಸಂಭ್ರಮದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿರುತ್ತೆ. ನಿನ್ನೆ ನೋಡ್ಬೋದು ನೀವು, ಹಳದಿ ಕಾರ್ಯಕ್ರಮ ನಡೆದಿರುತ್ತೆ, ಸಂಗೀತ ಕಾರ್ಯಕ್ರಮ ನಡೆದಿರುತ್ತೆ. ಒಂದು ಸಂಭ್ರಮದ ವಾತಾವರಣ ಇರುವಂತಹ ಹೊತ್ತಲ್ಲಿ ಮತ್ತೆ ಇವತ್ತು ಅವರ ಬಾಲಿವುಡ್ ಡೈರೆಕ್ಟರ್ ಆಗಿರುವಂತಹ ಪಲಾಶ್ ಮುಚಾಲ್ ಏನಿದ್ದಾರೆ, ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಮದುವೆ ಇವತ್ತು ನಡಿಬೇಕಾಗಿತ್ತು. ನಿನ್ನೆಯಿಂದನೂ ಕೂಡ ನೋಡ್ಬೋದು ನೀವು,
ಭಾರತ ತಂಡದ ಎಲ್ಲ ನಾಯಕಿ ವುಮೆನ್ಸ್ ಕ್ರಿಕೆಟ್ ತಂಡದ ಎಲ್ಲರೂ ಮಹಿಳೆ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ನಿನ್ನೆಯಿಂದನೇ ಒಂದು ಸಂಭ್ರಮದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಆದ್ರೆ ಇವತ್ತು ಮಾರ್ನಿಂಗ್ ಟೈಮ್ ಅಲ್ಲಿ ಅವರ ತಂದೆ ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಣುತ್ತೆ. ಹಾಗಾಗಿ ಅವರ ಮದ್ವೆ ಇವತ್ತು ನಡೆಯೋದು ಬೇಡ ಎನ್ನುವಂತಹ ಒಂದು ನಿರ್ಧಾರವನ್ನ ಸ್ಮೃತಿ ಮಂದನ ತಾವೇ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ನೋಡೋಣ ಎನ್ನುವಂತಹ ಒಂದು ಮಾತನ್ನ ಸ್ಮೃತಿ ಮಂದನ ಹೇಳಿರ್ತಾರಂತೆ. ಆದ್ರೆ ಹೋಗ್ತಾ ಅವ್ರ ತಂದೆಗೆ ಜಾಸ್ತಿ ಅನಾರೋಗ್ಯ ಆದ ಕಾರಣ ಅದು ಇವತ್ತು ಮದ್ವೆ ಆಗೋದೇ ಬೇಡ, ಅಂದ್ರೆ ಇವತ್ತು ಮದ್ವೆ ಮಾಡೋದ್ ಬೇಡ, ಮುಂದೂಡೋಣ ಅಂತ ಎನ್ನುವಂತ ಒಂದು ನಿರ್ಧಾರವನ್ನ ಸ್ವತಃ ಸ್ಮೃತಿ ವಂದನಾ ಅವರೇ ತಗೊಂಡಿರ್ತಾರೆ ಎನ್ನುವಂತ ಅವರ ಮ್ಯಾನೇಜರ್ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು. ಹಾಗಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡಿಬೇಕಾಗಿದ್ದಂತಹ ಒಂದು ಮದುವೆಯನ್ನ ಈಗ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಲ್ಲ. ಬಟ್ ಅದು ಇವತ್ತೇ ನಡೆಯಲ್ಲ ಮದ್ವೆ. ಬಟ್ ಅದು ಯಾವಾಗ ನಡೀತೋ ಗೊತ್ತಿಲ್ಲ. ಈ ಸದ್ಯದ ಇವತ್ತಿನ ಒಂದು ನಿರ್ಮಾಣ ಏನಂತಂದ್ರೆ ಇವತ್ತು ಮದ್ವೆ ನಡೆಯಲ್ಲ, ಮುಂದೂಡಲಾಗಿದೆ ಅಂತ ಈಗ ಸದ್ಯದ ಮಾಹಿತಿ ಸಿಗ್ತಾ ಇರುವಂತದ್ದು. ನಿರೀಕ್ಷಾ, ಇದು ಎಷ್ಟೊತ್ತಿನಲ್ಲಿ ಆಗಿದ್ದು ಅಥವಾ ಈಗ ಅವರ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಎಸ್ ನಿರೀಕ್ಷಾ, ಈಗ ಸದ್ಯ ಆಂಬುಲೆನ್ಸ್ ಅಲ್ಲಿ ಅವರ ತಂದೆಗೆ ಹೃದಯಾಘಾತ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಅವರಿಗೆ ಜಾಸ್ತಿ ಅನಾರೋಗ್ಯ ಆಗಿರೋ ಕಾರಣ ಅವರಿಗೆ ಈಗ ಸದ್ಯದಲ್ಲಿ ಆಸ್ಪತ್ರೆಯಲ್ಲಿ ಅವರಿಗೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಏನಂತಾನು ಗೊತ್ತಾಗ್ತಾ ಇಲ್ಲ. ಅಥವಾ ಅದು ಸೀರಿಯಸ್ ಕಂಡೀಷನ್ ಅಥವಾ ಹುಷಾರಾಗ್ಬೋದು ಎನ್ನುವಂತ ಇನ್ನೂ ಮಾಹಿತಿ ಸಿಗದೆ ಇರೋ ಕಾರಣ ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇಡಲಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರ ಒಂದು ಆರೋಗ್ಯದ ಒಂದು ರಿಪೋರ್ಟ್ ಬರಬಹುದು. ನಿರೀಕ್ಷಾ. ಥ್ಯಾಂಕ್ ಯು ಜಗದೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ.